ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, 3ನೇ ದಿನದ ವೆಯ್ಟ್ ಲಾಸ್ ಚಾಲೆಂಜ್ ಬಗ್ಗೆ ಶೇರ್ ಮಾಡ್ತಿದ್ದೀನಿ. ಸೊ ಏನಪ್ಪ ಅಂತಂದರೆ, ಇವತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಏನಕ್ಕೆ ಅಂತಂದರೆ, ನಾವು 30 ಡೇಸ್ ಚಾಲೆಂಜ್ ಆಗಿರೋದ್ರಿಂದ 30 ಡೇಸ್ ಆದಮೇಲೆ ನಾವು ಡೈರೆಕ್ಟಾಗಿ ಲೇಟ್ ನೈಟ್ ಊಟ ಮಾಡೋದು, ಲೈಕ್ ಲೇಟಾಗಿ ಊಟ ಮಾಡೋದು ಮತ್ತು ಗ್ಯಾಪ್ ಆಗೋದು, 16 ಅವರ್ ಏನಿದೆ ಅದು ಕಮ್ಮಿ ಆಗೋದು, ಎರಡೂ ಆದರೆ ಚೇಂಜಸ್ ಆಗುತ್ತೆ. ಸಡನ್ಲಿ ವೆಯ್ಟ್ ಗೇನ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಚೇಂಜಸ್ನ ಬರ್ತಾ ಬರ್ತಾ ನಾವು ಕಡಿಮೆ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿ ನಾವು ಕಮ್ಮಿ ಅಂತ ಅಂದರೆ ತುಂಬ ಕಮ್ಮಿ, ಲೈಕ್ ಈಗ 5:30 ಇದ್ದಿದ್ದು ಡೈರೆಕ್ಟಾಗಿ 9 ಆ ಥರ ನಾವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ, ಸ್ವಲ್ಪ ಅದರಲ್ಲೇ ಡಿಡಕ್ಟ್ ಬಂದಿದ್ದೀವಿ ಟೈಮ್ ಅವರ್ ಏನಿದೆ ಅದನ್ನು. ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ, ಬನ್ನಿ ಪೂರ್ತಿ ವಿಡಿಯೋನ ನೋಡಿ. ಸೊ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಬಿಸಿನೀರು ಕುಡಿಯೋದು ರೆಗ್ಯುಲರಾಗಿ ಏನು ಹಾಕೋದು ಬೇಡ, ಮತ್ತೆ ಮತ್ತೆ ಅದೇ ಹಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಟಿಫನಿಂದ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಏನಪ್ಪ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರವೆ ಉಪ್ಪಿಟ್ಟು ಮತ್ತು ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಖಾರ ಇರಬೇಕು, ಸೊ ಹಾಗಾಗಿ ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡಿದ್ದೀನಿ. ಇದು ಬೇಕು ಅಂತ ಮೀನ್ಸ್ ಬೇಕಾದವ್ರು ಯೂಸ್ ಮಾಡ್ಬೋದು, ಬೇಡದಂದ್ರೆ ಇಲ್ಲ. ಓಕೆನಾ. ಸೊ ಉಪ್ಪಿಟ್ಟು ಮೀನ್ಸ್ ಏನಾಗುತ್ತಪ್ಪ ಇದು ಅಂತಂದರೆ, ಇದರಲ್ಲಿ ಅಷ್ಟೊಂದೇನು ಕ್ಯಾಲೋರೀಸ್ ಇರೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಲಾಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ನಾನು ತುಂಬ 3-4 ದಿವಸ ಆದಮೇಲೆ ರೈಸ್ನ ತೀರಾ ಅವಾಯ್ಡ್ ಮಾಡಬಾರ್ದು. ನಂದಂತೂ 3 ಡೇಸ್ ಆಗೇ ಹೋಯ್ತು ರೈಸ್ ನಾನು ಯೂಸ್ ಮಾಡಿ. ಸೊ ಹಾಗಾಗಿ ನಾಳೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋದ. ಜೊತೆಗೆ ನಾವು ವೆಯ್ಟ್ ಲಾಸ್ ಏನು ತಗೋತೀವಿ ಅದ್ರ ಮಧ್ಯದಲ್ಲಿ ನಾವೇನು ತಗೋಬಾರ್ದು. ಮೀನ್ಸ್ ಈಗ ನಾವು 3 ಹೊತ್ತು ಊಟ ಏನು ಮಾಡ್ತೀವಿ ಅದು ಬಿಟ್ಟು ಮಧ್ಯದಲ್ಲಿ ಯಾವ ವಾಟರ್ ಆದರೂ ಆಗಲಿ ಅಷ್ಟೇ, ಪ್ಲೈನ್ ವಾಟರನ್ನು ಕುಡಿಬೋದು ಅಷ್ಟೇ. ಅದರ್ವೈಸ್ ನಾವು ಯಾವ ವಾಟರೇ ಆಗಲಿ ಕುಡಿಬಾರ್ದು, ಯಾವ ಫ್ರೂಟೇ ಆಗಲಿ ತಿನ್ನಬಾರ್ದು. ಮಧ್ಯದಲ್ಲಿ ಏನೂ ತಗೊಳ್ಬಾರ್ದು. ಯಾವ ತರಕಾರಿ ಆದರೂ ಅಷ್ಟೇ, ಯಾವ ಫ್ರೂಟ್ಸ್ ಆದರೂ ಅಷ್ಟೇ, ಯಾವುದೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ವೆಯ್ಟ್ ಲಾಸ್ ಟೈಮಲ್ಲಿ ಆ ಥರ ಇರುತ್ತೆ. ಸೊ ಹಾಗಾಗಿ 3 ಟೈಮ್ಸ್ ನಾವೇನು ತಿಂತೀವಿ ಕುಡಿತೀವಿ ಅಷ್ಟೇ. ಅದರ್ವೈಸ್ ಮಧ್ಯದಲ್ಲಿ ನಾವೇನು ತೊಗೊಳ್ಬಾರ್ದು, ಕನ್ಸ್ಯೂಮ್ ಮಾಡಬಾರ್ದು. ಈ ಥರ ಕನ್ಸ್ಯೂಮ್ ಮಾಡಿದ್ರೆ ವೆಯ್ಟ್ ಲಾಸ್ ಡ್ರಾಪ್ ಔಟ್ ಆಗುತ್ತೆ. ಮೀನ್ಸ್ ಏನು ಸ್ಟ್ರಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ವೆಯ್ಟ್ ಸ್ಟ್ರಕ್ ಆಗೋದು ಅದಕ್ಕೇ ಪದೇ ಪದೇ ತಿಂದರೆ. ಸೊ ನೆಕ್ಸ್ಟು ಮಧ್ಯಾಹ್ನಕ್ಕೆ ಈ ಥರ ದೋಸೆ. ಇದು ಯಾವ ದೋಸೆ ಅಪ್ಪ ಅಂತಂದರೆ ಮಾಮೂಲಿ ದೋಸೆ ಅಲ್ಲ, ಕಡಲೆ ಹಿಟ್ಟಿನ ದೋಸೆ. ಜೊತೆಗೆ ಸೌತೆಕಾಯಿ, ಮ್ಯಾಂಗೋ ಮತ್ತು ಹೆಸ್ರುಕಾಳು ಪಲ್ಯ, ಹೆಸ್ರುಕಾಳು ಮತ್ತು ಸಬ್ಸಿಗೆ ಸೊಪ್ಪು ಪಲ್ಯ ಮಾಡಿದ್ವಿ. ಯಾಕಂತಂದರೆ ಪ್ರೋಟೀನು ನಮಗೆ ಕಮ್ಮಿ ಆಗಿಬಿಟ್ರೆ ಈ ಟೈಮಲ್ಲಿ ಮಸಲ್ಸ್ ಲಾಸ್ ಆಗಿಬಿಡುತ್ತೆ. ಮಸಲ್ಸ್ ಲಾಸ್ ಆದರೆ ಮುದುಕಿ ಥರ ಸ್ಕಿನ್ ಬಂದುಬಿಡುತ್ತೆ. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬನ್ನಿ ಇದನ್ನು. ಸೊ ಫಸ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು 3-4 ಸ್ಪೂನ್ ಕಡಲೆ ಹಿಟ್ಟು. ಆ್ಯಕ್ಚುಲಿ ಜಾಸ್ತಿ ಆಯಿತು, 1 ಸ್ಪೂನ್ ತೊಗೊಂಡಿದ್ರೆ 2 ಸ್ಪೂನ್ ತೊಗೊಂಡ್ರೆ ಸಾಕಿದ್ದು. ಬಟ್ ನಾನು 4 ಸ್ಪೂನ್ ತೊಗೊಂಡು ವೇಸ್ಟ್ ಆಯಿತು, ತೆಗೆದು ಬಿಸಾಕ್ದಂಗೆ ಆಯಿತು. ಅದರೊಳಗಡೆ ಸ್ವಲ್ಪ ಸೊಪ್ಪು ಮತ್ತು ಮೀನ್ಸ್ ಕೊತ್ತಂಬರಿ ಸೊಪ್ಪು ಅದ್ರ ಹಾಕ್ಕೊಬೋದು, ಯಾವುದಾದ್ರೂ ಹಾಕ್ಕೊಬೋದು ನೀವು. ಕ್ಯಾರೆಟ್, ಈರುಳ್ಳಿ, ಸ್ವಲ್ಪ ಅಚ್ಕಾರ ಪುಡಿ, ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೊಳ್ಳೋದು ಅಷ್ಟೇ. ಬಟ್ ಏನು ಗೊತ್ತಾ, ಈ ಕಡಲೆ ಹಿಟ್ಟು ದೋಸೆ ತಿಂದರೆ ಹೊಟ್ಟೆನೇ ಹಸುವಲ್ಲ. ಸೊ ಹಾಗಾಗಿ ಜಾಸ್ತಿ ಟೈಮ್ ಹಾಗೆ ಇರ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ಮಾಡೋದಷ್ಟೇ, ಕಡಲೆ ಹಿಟ್ಟು ದೋಸೆ. ಬಟ್ ಸ್ವಲ್ಪ ಹಾಕೋಬೇಕು. ನಾನೇನು ಮಾಡಿದೆ, ನನಗೆ ಜಾಸ್ತಿ ಒಂದು 2 ಸ್ಪೂನ್ದು ಹಾಕ್ಕೊಂಡಿದ್ರೆ ಕರೆಕ್ಟಾಗಿ ಒಂದು ದೋಸೆ ಆಗ್ತಿತ್ತು. ಬಟ್ ನಾನು 4 ಸ್ಪೂನ್ ಹಾಕಿದ್ನಲ್ಲ, 2 ದೋಸೆ ಆಗಿತ್ತು. ಸೊ ಹಾಗಾಗಿ ಒಂದು ದೋಸೆ ಮಾತ್ರ ತಿಂದೆ, ಇನ್ನೊಂದು ದೋಸೆ ವೇಸ್ಟ್ ಆಯಿತು. ಸೊ ಹಾಗಾಗಿ ನೀವೇನಾದರೂ ಹಂಗೆ ಮಾಡ್ಕೊಳಂಗಿದ್ರೆ 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ನಿಮ್ಮೊಬ್ಬರಿಗೆ ಸಾಕಾಗುತ್ತೆ. ಅದರ್ವೈಸ್ ಜೊತೆಗೆ ಇದೆಲ್ಲ ಇತ್ತಲ್ಲ, ವೆಜಿಟೇಬಲು, ಫ್ರೂಟ್ಸು ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಆಯಿತು. ಆ್ಯಂಡ್ ದೆನ್ ನೈಟ್ ಊಟಕ್ಕೆ ಸ್ವಲ್ಪ ಏನು ಕಡಲೆ ಹಿಟ್ಟು ದೋಸೆ ಏನಿತ್ತು ಅದು ಫುಲ್ ಮಂದ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನನಗೆ ಅಷ್ಟೊಂದೇನು ಬೇಕು ಅಂತ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ಮಜ್ಜಿಗೆ ಕುಡಿದೆ ಒಂದು ಲೋಟ. ಅದಾದಮೇಲೆ ನಾನು ಏನಕ್ಕೆ ಇಂಟರ್ಮಿಟೆಂಟ್ ಟೈಮ್ ಚೇಂಜ್ ಮಾಡಿದೆ ಅಂತ ಹೇಳಿದಾಗ, ಇವಾಗ ಹೇಳ್ತೀನಿ ಕೇಳಿ. ನಾನು 5:30ಗೆ ಆ್ಯಕ್ಚುಲಿ ಈ ಮಜ್ಜಿಗೆನ ಕುಡಿಬೇಕಿತ್ತು. ಬಟ್ ನಾನು ಕುಡಿದಿದ್ದನ್ನು 7ಇಂದ 7:30 ಒಳಗಡೆ ಅಂದ್ಕೊಳ್ಳಿ, 7 ಗಂಟೆಯಿಂದ 7:15 ಒಳಗಡೆ ಕುಡಿದೆ. ಏನಕ್ಕಪ್ಪ ಅಂತ ಅಂದರೆ ಅದನ್ನು ಹೇಳ್ತೀನಿ, ಮುಂದೆ ನೋಡಿ ವಿಡಿಯೋದಲ್ಲಿ. ಸೊ ನೋಡ್ಕೊಂಡು ಬಂದ್ರಲ್ವಾ. ಇವಾಗ ಈ ಥರ ಇತ್ತು ನಂದು ಒಂದು ಬೆಳಗ್ಗೆ ಏನು ಬ್ರೇಕ್ಫಾಸ್ಟು, ಜೊತೆಗೆ ಮಧ್ಯಾಹ್ನದಲ್ಲಿ ಲಂಚ್ ಆಗಿರ್ಬೋದು, ಅಥವಾ ಲಾಸ್ಟ್ ಮೀಲ್ ಅಂತ ಹೇಳ್ಬಿಟ್ಟು ಡಿನ್ನರ್ ಏನು ಹೇಳ್ತೀವಿ ಅದನ್ನು ಲೈಟಾಗಿ ತೊಗೊಂಡಿದ್ದೀನಿ. ಲಾಸ್ಟ್ ಮೀಲ್ ಅದು ಡಿನ್ನರ್ ಅಂತ ಹೇಳೋಕ್ಕಾಗಲ್ಲ. ಡಿನ್ನರ್ ಅಂದರೆ ನಾವು ಲೇಟ್ ನೈಟ್ ಮಾಡ್ತಾ ಇರೋದ್ರಿಂದ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟು ನನಗೆ ಈವ್ನಿಂಗ್ದು ಅಂತ ಬರುತ್ತೆ. ಸೊ ಹಾಗಾಗಿ ಅವಾಗ ಲೈಟಾಗಿ ಮಜ್ಜಿಗೆ ತೊಗೊಂಡಿದ್ದೀನಿ. ಬಟ್ ಟೈಮಿಂಗ್ಸ್ ಚೇಂಜ್ ಮಾಡಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ, ಈಗ 30 ಡೇಸ್ ಆದಮೇಲೆ ಸಡನ್ನಾಗಿ ನಾವು ಟೈಮಿಂಗ್ಸ್ ಚೇಂಜ್ ಮಾಡಿದ್ರೆ ಅದು ಹಿಂದೆಯೇ ವೆಯ್ಟ್ ಗೇನ್ ಆಗುತ್ತೆ. ಇವಾಗ ಏನು ವರ್ಕೌಟ್ ಮಾಡಿದ್ದೀವಿ ಅದೆಲ್ಲ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಟೈಮ್ ಟು ಟೈಮ್ ಕೀಪ್ ಅಪ್ ಮಾಡ್ಕೊಂಡು ಬರಬೇಕಲ್ವ. ಹಾಗಾಗಿ ಇದನ್ನು 7:30ಗೆ ಇನ್ಕ್ರೀಸ್ ಮಾಡಿದ್ದೀನಿ. 5:30 ಇದ್ದಿದ್ದು ಇವಾಗ 7:30. ಸೇಮ್ ಬ್ರೇಕ್ಫಾಸ್ಟ್ 9:30ಗೆ ಆಗುತ್ತೆ. ಲಂಚ್ ಬಂದು 2 ಒಳಗಡೆ ಅಥವಾ 2:30 ಒಳಗಡೆ ಆಗುತ್ತೆ. ಆ್ಯಂಡ್ ಈವ್ನಿಂಗ್ ಈಗ ನಾನು ದೋಸೆ ತಿಂದಿದ್ದೆ, ಅದು ಕಡಲೆ ಹಿಟ್ಟು ಎಷ್ಟು ಮಂದ ಅಂತ ನಿಮಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಈಗ ನಾನು 2:15 ತಿಂದಿದ್ರು 3:30, 4:30,
5:30 ಅಂತ ಅಂದ್ಕೊಳ್ಳಿ. 3 ಅವರ್ಗೆ ನಿಜವಾಗ್ಲೂ ಡೈಜೆಸ್ಟ್ ಆಗಲಿಲ್ಲ ಅದು ನನಗೆ. ಆ್ಯಂಡ್ ದೆನ್ 6:30ಗಾದರೂ 4 ಅವರ್ ಆಗ್ತಿತ್ತು. ಬಟ್ ನನಗೆ 6:30ಗೆ ವರ್ಕೌಟ್ ಟೈಮು, ಅದು ಮಾಡೋಕ್ಕಾಗಲಿಲ್ಲ. ಮೀನ್ಸ್ ತಿನ್ನೋಕ್ಕೆ ಕುಡಿಯೋಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ಏನಾಯಿತು, 7:30ಗೆ ಒಂದು ಊಟ ಮಜ್ಜಿಗೆ ಕುಡಿದೆ ಅಷ್ಟೇ. ಅದರ್ವೈಸ್ ಇನ್ನೇನು ಇದು ಮಾಡಿಲ್ಲ. ಸೊ ಇವತ್ತಿಂದ ಏನು ಮಾಡಬೇಕು, 7:30ಗೆ ಮೇಂಟೈನ್ ಮಾಡಬೇಕು ಫುಡ್ಡನ್ನ. 7:30ಗೆ ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟು ನಾವು ಡಯಟ್ ಮುಗಿಯೋದ್ರೊಳಗಡೆ, ಅಂದರೆ ಡಯಟ್ ನಾವೇನು ಕಂಪ್ಲೀಟ್ ಮಾಡ್ತೀವಿ ಅಲ್ಲಿ ತನಕ 30 ಡೇಸ್ ಮುಗಿಯೋ ತನಕ 8 ಗಂಟೆಗೆ ಸ್ಟಾಪ್ ಮಾಡ್ಬೋದು. 8 ಗಂಟೆಗೆ ಊಟ ಸ್ಟಾಪ್ ಆದರೆ ನೆಕ್ಸ್ಟ್ ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ನಾವು ಡಯಟ್ ಮುಗಿದ ತಕ್ಷಣ ನಾವು 10 ಗಂಟೆಗೆ ಊಟ ಮಾಡ್ತೀವಿ, 9 ಗಂಟೆಗೆ ಊಟ ಮಾಡ್ತೀವಿ ಅಂತಂದರೆ ಆಗಲ್ಲ. ಸೊ ಹಾಗಾಗಿ 8 ಗಂಟೆನ ಕಾನ್ಸ್ಟೆಂಟ್ ಮಾಡ್ಕೋಬೇಕು ನಾವು. ಟೈಮ್ ಏನಿದೆ ಅದು 8 ಗಂಟೆಗೆ ಊಟ ಸ್ಟಾಪ್ ಆದರೆ ನೆಕ್ಸ್ಟು ಬೆಳಗ್ಗೆ 8 ಗಂಟೆಗೆ ತಿಂದರೆ ಅದು 12 ಅವರ್ ಫಾಸ್ಟಿಂಗ್ ಆಗುತ್ತೆ. ನಾವು ಇಲ್ಲ 9 ಗಂಟೆ 9:30ಗೆ ತಿಂತೀವಿ ಅಂತ ಅಂದರೆ ಅದು ಅಟ್ಲೀಸ್ಟ್ ಒಂದು 13.5 ಅಥವಾ 14.5 ತನಕ ಆಗುತ್ತೆ. 7:30ಗೆ ಆದರೆ ಪಕ್ಕ 9:30ಗೆ ನಾವು ತಿಂತೀವಿ ಅಂತಂದರೆ 14 ಅವರ್ ಆಗುತ್ತೆ. ಬಟ್ ನಮಗೆ ಇನ್ನು ಸ್ಕೂಲ್ ಟೈಮಿಂಗ್ಸ್ ಅದೆಲ್ಲ ಆದಾಗ 9 ಗಂಟೆಗೆ ನಾವು ತಿಂಡಿ ತಿನ್ನಬೇಕಾಗುತ್ತೆ. 9 ಗಂಟೆ ತಿಂದು ನಾವು ಸ್ಕೂಲ್ಗೆ ಹೊರಡೋಷ್ಟು ಲೇಟ್ ಆಗಿಬಿಡುತ್ತಲ್ಲ, ಮೀನ್ಸ್ ಡ್ಯೂಟಿಗೆ ಹೊರಡೋಕ್ಕೆ ಲೇಟ್ ಆಗುತ್ತೆ. ಆಗ ಏನಾಗುತ್ತೆ, 7:30 ಅಥವಾ 7ರಿಂದ 7:30, 7 ಗಂಟೆನೇ ಅಂತೇನಿಲ್ಲ, 7:30 ಅಂತಲೇ ಇಲ್ಲ, 7ರಿಂದ 7:30 ಯಾವ ಟೈಮಲ್ಲಿ ಆಗುತ್ತೆ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ರೆ ನಾವು ನೆಕ್ಸ್ಟು ಡೇ ಮಾರ್ನಿಂಗಲ್ಲಿ 9ರಿಂದ 9:30 ಊಟ ಮಾಡಿದ್ರೆ ಕರೆಕ್ಟಾಗಿ 14 ಅವರ್ ಫಾಸ್ಟಿಂಗ್ ಥರ ಆಗುತ್ತೆ. ಸೊ ಆಗ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಮತ್ತು ನಾವೇನು ವೆಯ್ಟ್ ಲಾಸ್ ಮಾಡಿರ್ತೀವಿ ಅದು ಕಂಟಿನ್ಯೂಸಾಗಿ ಇರುತ್ತೆ. ಅದರ್ವೈಸ್ ನಾವು ಅದು ಬಿಟ್ಟು ಈಗ ಡೈರೆಕ್ಟಾಗಿ ನಾವು 16 ಅವರ್ ಮಾಡ್ತಿರ್ತೀವಿ. 16 ಅವರ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿಬಿಟ್ಟು ಅದಾದಮೇಲೆ ಡೈರೆಕ್ಟಾಗಿ ನಾವು 7 ಗಂಟೆ 7:30 8 ಗಂಟೆ ಹಂಗೆ ಮಾಡಿದ್ರೆ 5:30ಗೆ ಇದ್ದಿದ್ದು ಡೈರೆಕ್ಟಾಗಿ 7:30 ಈಗ ಮಾಡಿಕೊಂಡ್ರೆ ನಡೆಯುತ್ತೆ. ಬಟ್ ಸಡನ್ನಾಗಿ ಆಗ ಮಾಡಿದ್ರೆ ಕಂಟಿನ್ಯೂಸ್ ಆದರೆ ವೆಯ್ಟು ಏನು ರಿಡ್ಯೂಸ್ ಆಗಿತ್ತು ಅದಕ್ಕಿಂತ ಡಬಲ್ ಗೈನ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ಯಾವುದನ್ನೇ ಆದರೂ ಅಷ್ಟೇ ನಾವು ಕಮ್ಮಿ ಮಾಡಬೇಕಂದ್ರೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತಿದ್ದೆ ಅಲ್ವಾ, ನಾನು ಟೀ ಕುಡಿಬೇಕು ಅಂತ ಈಗ ಅನ್ಕೊತಿದ್ದೆ. ಬಟ್ ಬಿಡೋಕ್ಕಾಗ್ತಿರ್ಲಿಲ್ಲ. ಈ ಸಣ್ಣ ಆಗೋಕ್ಕೋಸ್ಕರ ಬಿಡಬೇಕು ಅಂತ ಅಂದ್ಕೊಂಡ್ರು ಫಸ್ಟ್ ಡೇ ಏನು ಮಾಡಿದೆ, ನಂದು ಒಂದು 3-4 ಸಲ, ಅಂದರೆ ನಾನು ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ನಾನು ಡಯಟ್ ಮಾಡಬೇಕು ಅಂತಂದರೆ ಒಂದು ವೀಕ್ ಮುಂಚೆನೇ ಇದಕ್ಕೆಲ್ಲ ಪ್ರಿಪ್ಲ್ಯಾನ್ಡ್ ಇತ್ತು. ಫಸ್ಟು ನಾನು 3 to 4 ಅಂದರೆ 5 ಟೈಮ್ಸ್, ಮೋರ್ ದೆನ್ 5 ಟೈಮ್ಸೇ ಟೀ ಕುಡಿತಿದ್ದೆ ಅಂತ ಅಂದ್ಕೊಳ್ಳಿ. ಅದರಲ್ಲೂ ಇವಾಗ ರಜಾ ಮನೇಲಿ ಇರೋದಕ್ಕೂ ಈವನ್ ಡ್ಯೂಟಿಲಿ ಇರಬೇಕಾದ್ರೂ ಅಷ್ಟೇ ಮಧ್ಯೆ ಟೀ ಕುಡಿತಾನೇ ಇದ್ದೆ. ಸೊ ಹಾಗಾಗಿ ಏನಾಗ್ಬಿಡ್ತಿತ್ತು, ಫುಲ್ ಅಡಿಕ್ಷನ್ ಆಗಿಬಿಟ್ಟಿತ್ತು. ಬಟ್ ಈಗ ಸಡನ್ನಾಗಿ ಬಿಡೋದು ಹಿಂಗೆ, ಸಡನ್ನಾಗಿ ಅಂತೂ ಬಿಡೋಕ್ಕಾಗಲ್ಲ, ಹುಚ್ಚು ಬರುತ್ತೆ. ಹೆಂಗೆ ಡ್ರಿಂಕರ್ ಅಡಿಕ್ಟ್ ಆಗಿರ್ತಾರೆ ಆ ಥರ ಟೀಗೆ ಅಡಿಕ್ಷನ್ ಅಂತ ಹೇಳ್ಬೋದು. ಸೊ ಏನಾಯಿತು ಅಂತಂದರೆ ಫಸ್ಟು ಏನು ಮಾಡಿದೆ, ಮಾರ್ನಿಂಗ್ ಮತ್ತು ಈವ್ನಿಂಗ್ ಮಾತ್ರ ಕುಡಿಯೋಕ್ಕೆ ಟ್ರೈ ಮಾಡಿದೆ. ಒಂದು 3 ಡೇಸ್ ಹಂಗೆ ಟ್ರೈ ಮಾಡಿದೆ. ಮಾರ್ನಿಂಗ್ ಕುಡಿಯೋದು ಮತ್ತು ಈವ್ನಿಂಗ್ ಕುಡಿಯೋದು ಆ ಥರ ಪ್ರಾಕ್ಟೀಸ್ ಮಾಡಿದೆ. ಅದು ಮಾರ್ನಿಂಗ್ ಎದ್ದ ತಕ್ಷಣ ಯಾರು ಕುಡಿಬಾರ್ದು. ನಾನಂತ ಪೆದ್ದು ಅಂದರೆ ನನಗೆ ಗೊತ್ತು ಕುಡಿಬಾರ್ದು ಅಂತ ಗೊತ್ತು, ಬಟ್ ಆದರೂ ಕುಡಿತಿದ್ದೆ. ಅಂದರೆ ಎದ್ದ ತಕ್ಷಣ ಆಲ್ಮೋಸ್ಟು ಹಳ್ಳಿ ಕಡೆ ಗೊತ್ತಿರುತ್ತೆ ನಿಮಗೆ, ಟೀ ಕುಡಿಯೋದು ಬಂದುಬಿಟ್ಟಿರುತ್ತೆ, ಅದು ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನೇನು ಮಾಡಿದೆ, ಟಿಫನ್ ಆದಮೇಲೆ ಒಂದು ಟೈಮು ಮತ್ತು ಈವ್ನಿಂಗು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಟೈಮ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬೆಳಗ್ಗೆ ಬಿಟ್ಟೆ, ಈವ್ನಿಂಗ್ ಮಾತ್ರ ಸ್ಟಾರ್ಟ್ ಮಾಡಿದೆ. 1-2 ಡೇಸು ಈವ್ನಿಂಗ್ ಸ್ಟಾರ್ಟ್ ಮಾಡಿ, ಆಮೇಲೆ ಇವಾಗ ಅಟ್ ಪ್ರೆಸೆಂಟು ಮೊನ್ನೆನೂ ಅಷ್ಟೇ ಮಾರ್ನಿಂಗ್ ಕುಡಿದೆ, ಈವ್ನಿಂಗ್ ಕುಡಿಲಿಲ್ಲ, ಆ ಥರ ಮಾಡಿದೆ. ಅದೇ ನಿನ್ನೆಯಿಂದ ನಿಜವಾಗ್ಲೂ ಡೇಟ್ಸ್ ತಿಂದೆ ಅಲ್ಲ, ಆವಾಗ ನಂಗೆ ಟೀ ಕಡೆಗೆ ಜ್ಞಾನನೇ ಬರಲಿಲ್ಲ ಆ್ಯಕ್ಚುಲಿ ಮೊನ್ನೆ. ಆ ಥರ ಒಂದೊಂದಾಗಿ ಸ್ಕಿಪ್ ಮಾಡ್ಕೊಬರ್ಕು. ಡೈರೆಕ್ಟಾಗಿ ನಾವು ಬಿಡ್ತೀವಿ ಅಂತಂದರೆ ಅದು ಎಲ್ರಿಗೂ ಪ್ರಾಬ್ಲಮ್ಮೇ. ಸೊ ಹಾಗಾಗಿ ನಾವು ಏನೇ ಮಾಡಿದ್ರು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಸೊ ಇಂಟರ್ಮಿಟೆಂಟ್ನೂ ಅಷ್ಟೇ 16 ಅವರ್ ಇತ್ತು. ನಾನು ಈಗ 2 ಡೇಸ್ ಕಂಪ್ಲೀಟಾಗಿ ನಾನು 16 ಅವರ್ ಮಾಡಿದೆ. ಅದಕ್ಕಿಂತ ಮುಂಚೆ 3 ಡೇಸು ನಾನು 16 ಅವರ್ ಮಾಡಿದ್ದೆ ಬಿಡಿ. ಟೋಟಲ್ 5 ಡೇಸ್ ಆಗಿತ್ತು. ಈಗ 5 ಡೇಸ್ ಆದಮೇಲೆ, ಮೀನ್ಸ್ ನನ್ನ ಲೆಕ್ಕದಲ್ಲಿ 5 ಡೇಸು, ಬಟ್ ನಿಮಗೆ ತೋರಿಸಿರೋ ಪ್ರಕಾರ ನಾನು ಡೇ 3ಇಂದ ಮಾಡ್ತಿದ್ದೀನಲ್ವ. ಸೊ ಹಾಗಾಗಿ 3 ಡೇಸ್ ತನಕ ಅಥವಾ 2 ಡೇಸ್ ತನಕ ಇಂಟರ್ಮಿಟೆಂಟ್ 16 ಡೇಸ್ ಆಗಿದೆ. ಈಗ ನೆಕ್ಸ್ಟು 7:30 ಕಂಟಿನ್ಯೂಸ್, ಇದು 7:30 ಮಾಡ್ಕೊಂಡೋಗೋಣ. ಅದೇ ಎಂಡ್ ಅಪ್ಪಿಗೆ ಬರುತ್ತಲ್ಲ, ಆವಾಗ ಬೇಕಾದ್ರೆ 8 ಮಾಡ್ಕೋಬೋದು, ಆಯಿತಾ. 8ಗೆ ನಿಲ್ಲಿಸಿದ್ರೆ, ಅಂದರೆ ಈಗ ಒಂದು 15 ಡೇಸ್ ಅಥವಾ 20 ಡೇಸ್ ಕಂಟಿನ್ಯೂ ಆದ ತಕ್ಷಣ ಏನಾಗಬೇಕು, ನಾವು 8ಗೆ ಶಿಫ್ಟ್ ಆಗಬೇಕು. 8ಗೆ ಶಿಫ್ಟ್ ಆದಾಗ ಅದೊಂಥರ ಒಂದು ಲೆವೆಲಲ್ಲಿ ಗ್ರಿಪ್ ತಗೊಳ್ತಾ ಬರುತ್ತೆ. ನೆಕ್ಸ್ಟು ನಾವು 8 ಗಂಟೆಗೆ ಊಟ ಮಾಡಿದ್ರೆ ಏನಂತ ತೊಂದರೆ ಬರಲ್ಲ. ಮತ್ತು ಕೆಲವೊಬ್ಬರು ನಿಮ್ಮ ಮನೇಲಿ 8 ಗಂಟೆಗೆ ಊಟ ಮಾಡೋಕ್ಕಾಗಲ್ಲ, ನಾವು ಇದೊಂದು ತಿಂಗಳು ಮಾತ್ರ ಮಾಡ್ಬೋದು ಅಂತ ಅಂದರೆ ಬೇಕಾದ್ರೆ ನೀವು ಆಗ 8ವರೆಗೆ ನೀವು ಸ್ಕಿಪ್ ಮಾಡ್ಕೋಬೋದು. ಅರ್ಥ ಆಗ್ತದೆ. 8ವರೆಗೆ ಸ್ಕಿಪ್ ಮಾಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಟೈಮ್ ಶೆಡ್ಯೂಲ್ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಹೆಂಗೆ ಬೇಕೋ ಆ ಥರ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು. ಗೊತ್ತಾಗಿದೆಯಲ್ವಾ. ಸೊ ಇಷ್ಟು ಇವತ್ತು ನಂದು ಡೇ 3 ಏನು ಫಾಸ್ಟಿಂಗ್ ಈ ಥರ ಇತ್ತು.
ಫಾಸ್ಟಿಂಗ್ ಅಲ್ಲ ಇದು ಆ್ಯಕ್ಚುಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಮ್ಮ ಒಂದು ಡೇ 3 ಹೀಗಿತ್ತು. ಸೊ ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಂದರೆ ಡೇ 4 ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.